ನಾನ್ ಗಿಲ್ಲಿ ಅನ್ಕೊಂಡಿದ್ದೆ ಬಾ ಮುಟ್ಟು ಬಾ. ಈ ವಾರ ಬಿಗ್ ಬಾಸ್ ಮನೆ ಭೂತ ಬಂಗಲೆ ರೀತಿಯಲ್ಲಿ ಮಾರ್ಪಾಟಾಗಿದೆ. ಈ ವಾರ ದೊಡ್ಡ ಮನೆಯನ್ನು ಬಿಗ್ ಬಾಸ್ ಬದಲಿಗೆ ವಿಲನ್ ನಿಯಂತ್ರಿಸುತ್ತಿದ್ದಾರೆ. ಇನ್ನು ಈ ವಾರ ನಡೆದ ನಾಮಿನೇಷನ್ ಪ್ರಕ್ರಿಯೆ ಸ್ಪರ್ಧಿಗಳಲ್ಲಿ ಬೇಸರ ತಂದಿದೆ. ನಾಮಿನೇಷನ್ ಪ್ರಕ್ರಿಯೆ ವೇಳೆ ನಾಮಿನೇಟ್ ಮಾಡುವವರು ನಾಮಿನೇಟ್ ಮಾಡುವ ಸದಸ್ಯರನ್ನ ಪೂಲ್ಗೆ ತಳ್ಳಿ ನಾಮಿನೇಟ್ ಮಾಡಬೇಕಿದೆ. ಹಲವು ಸ್ಪರ್ಧಿಗಳು ಗಿಲ್ಲಿಯನ್ನ ಟಾರ್ಗೆಟ್ ಮಾಡುತ್ತಿರುವಂತಿದೆ. ಅದರಲ್ಲೂ ಕಾವ್ಯ ಶೈವ ಅವರ ನಿರ್ಧಾರ ಮನೆಯ ವಾತಾವರಣವನ್ನ ತಲೆ ಕೆಳಗಾಗಿಸುವಂತೆ ಮಾಡಿದೆ. ನಾಮಿನೇಷನ್ ವೇಳೆ ಕಾವ್ಯ ರಜತ್ ಹಾಗೂ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ದಾರೆ. ಎಲ್ಲೋ ಒಂದೇ ಕಡೆ ಸೀಮಿತ ಆಗ್ಬಿಟ್ರೇನೋ ಅನ್ನಿಸುತ್ತಿದೆ ಎಂದಿದ್ದಾರೆ. ಅದಕ್ಕೆ ರಜತ್ ಕೋಪಗೊಂಡು ತಮಾಷೆನೇ ಮಾಡಬಾರದ, ಈ ಮನೆಯಲ್ಲಿ ತಲೆ ಏನಾದ್ರೂ ಕೆಟ್ಟು ಹೋಗಿದ್ಯಾ ಕಂಟೆಸ್ಟೆಂಟ್ಗಳಿಗೆ ಅಂತ ಕೂಗಾಡಿದ್ದಾರೆ. ಇದಕ್ಕೆ ಅಲ್ಲೇ ಕೂತಿದ್ದ ಧ್ರುವಂತ್ ಏಕವಚನದಲ್ಲಿ ಮಾತನಾಡ್ತಾರೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಆಗ ರಜತ್ ಏನೋ ಅಯ್ಯಯ್ಯೋ ಎಂದಿದ್ದೀಯಾ ಅಂತ ಧ್ರುವಂತ್ ವಿರುದ್ಧ ಕಿಡಿಕಾರಿದ್ದಾರೆ. ಇಲ್ಲಿಂದ ಶುರುವಾದ ಜಗಳ ಮನೆಯಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದೆ. ಕುಳಿತಿದ್ದ ಧ್ರುವಂತ್ ಎದ್ದು ನಿಂತು ಏಕಾಏಕಿ ರಜತ್ಗೆ ಕೈ ನುಡಿಸುತ್ತಾ ಏನ್ ನಿಂದು ಎಂದು ಕೂಗಾಡಿದ್ದಾರೆ. ಅದಕ್ಕೆ ರಜತ್ ಕೋಪಗೊಂಡು ಯಾರಿಗೆ ಹೇಳ್ತಾ ಇದ್ದೀಯಾ ಎಂದು ಕಿರುಚಾಡಿದ್ದಾರೆ. ಧ್ರುವಂತ್ ಲಾಸ್ಟ್ ಸೀಸನ್ ನಲ್ಲಿ ಇಟ್ಕೋ ಇದನ್ನೆಲ್ಲ ಎಂದು ರಜತ್ ವಿರುದ್ಧ ಕಿಡಿಕಾರಿದ್ದಾರೆ. ನನ್ನ ಏನು ಗಿಲ್ಲಿ ಅಂದುಕೊಂಡಿದ್ದೀಯಾ ಎಂದಿದ್ದಾರೆ. ಆಗ ರಜತ್ ಅವರು ಕೊಟ್ರೆ 2 ಹಾಗೆ ತಿಂದುಕೊಳ್ತೀಯಾ ಎಂದು ಹೇಳಿದ್ದಾರೆ. ಆಮೇಲೆ ಇವರಿಬ್ಬರು ಹೊಡೆದಾಡಿಕೊಳ್ಳಲು ಮುಂದಾಗಿದ್ದಾರೆ. ಇನ್ನು ಇವರನ್ನು ತಡೆಯಲು ಮನೆ ಮಂದಿಯೆಲ್ಲ ಸುಸ್ತಾಗಿ ಬಿಟ್ಟಿದ್ದಾರೆ. ನಾಮಿನೇಷನ್ನಲ್ಲಿ ಕಾವ್ಯ ಗಿಲ್ಲಿಯನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಗಿಲ್ಲಿ ಅಭಿಮಾನಿಗಳು ಕಾವ್ಯಗಳನ್ನ ನಾವು ಸಪೋರ್ಟ್ ಮಾಡಲ್ಲ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ಇನ್ನು ದೊಡ್ಡ ಮನೆಯಲ್ಲಿ ನಡೆದ ಈ ಜಗಳ ಅಲ್ಲೇ ಶಮನಾಗಿ ಬಿಡುತ್ತಾ ಅಥವಾ ಮುಂದೆ ಏನಾಗತ್ತೆ? ಇಬ್ಬರ ಜಗಳ ಮಾರಾಮಾರಿಯಾಗಿ ಮಾರ್ಪಟ್ಟಾಗಿದ್ಯಾ? ರಜತ್ ಧ್ರುವಂತ್ ಮೇಲೆ ಕೈ ಮಾಡಿದ್ದಾರಾ? ಧ್ರುವಂತ್ ರಜತ್ ಮೇಲೆ ಕೈ ಮಾಡಿದ್ದಾರಾ? ಇದೆಲ್ಲದಕ್ಕೂ ನಾವು ಮುಂದೆ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.